ನೀನು ಹಾ 2 kg ಟಮಾಟೆ ಹಣ್ಣು, ಹಾ 1/4 kg ಮೆಣಸಿನ್ಕಾಯಿ, ಹಾ 1 ಕೊಟ್ಟು ಕೊತ್ತಂಬರಿ, ಹಾ 1 ಕಟ್ಟು ಕೊತ್ತಂಬರಿ ಕೊತ್ತಂಬರಿ ಹಾ ಹಾ ಇದು ಅಷ್ಟಾಗ್ಬಿಟ್ ಬಾ. ಇದಕ್ ಬೇಳೆ ಒಬ್ಬಟ್ಟು ಮಾಡೋದ ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಇದು ಕಾಯಿ ಒಬ್ಬಟ್ಟೆ ಮಾಡ್ರಿ. ಕಾಯಿ ಒಬ್ಬಟ್ಟೆ ಮಾಡೋಣ ಹಂಗಾರೆ. ಹಾ ಬರ್ಬೇಕಾರೆ ಇದನ್ ತಾಂಬ, ಬೆಲ್ಲ ಕಾಯಿ ಏನ್ ಬೇಡ, ತೋಟದಾಗೆ ಬಿದ್ದಾವಲ್ಲ. ಹಾ ಬೆಲ್ಲ ತಾಂಬ, ಮೈದಾ ಸಿಟ್ ತಾಂಬ. ಹಾ ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು, ಯಾರಿ ಮಾಡಿದ್ರೆ ಹೇಳಿ. ನಿಮ್ ಯಜಮಾನ್ರಲ್ಲ ನಾವು. ನಾವು ಬಳ್ಳಾಪುರ, ನಮ್ದು ಇದು ಅದೇ ಅಂಗಡಿ, ಚಿಲ್ಲರೆ ಅಂಗಡಿ, ಎಣ್ಣೆ ಮಾರೋರು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸೋಳೆ ಮಗ್ನೆ. ನಿಮ್ಮ ಕುಡುಕ್ ಮುಂಡೆ ನನ್ ನಂಬರ್ ನಂದೇ, ನನ್ 161. ನಿಮ್ಮ 7 ಮಿನಿಟ್ರಿ ಬಿಟ್ಟು ಕುಡ್ದು ಬಿಡ್ತಾರೆ. ಯಾರ್ಯಾರಿಗೆ ಮಾಡ್ತೀರಾ ಅಣ್ಣ? ಓ ನರಸಿಂಹಣ್ಣ, ಓ ಅಲ್ಕ ಮತ್ ಮಾತಾಡ್ಬಾರ್ದು ಏನ್ ಕಣ? ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು? ಈ ತರ ಹಲ್ಕ ಮತ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವ ನಿನ್ಗೆ? ನೀ ಎಷ್ಟ್ ಜನ ಕೊಟ್ಟಿದ್ದ ನಿಮ್ಮ ಚಿನ್ನಾಲ ಮುಂಡಿನ? ಈಗ ನೀನೆಲ್ಲ ಹೇಳಿದ್ದು ಏನಂತ ಹೇಳಿದಾಳು? ತಲೆ ಕೇಳಿ ಸಿಗ್ತಾರಪ್ಪ ಇವ್ರು ತಾಯಿನಾಕೆ ಬೆಳಿಗ್ಗೆ. ಹಲೋ, ಯಾರ ಬೇರೆಯವ್ರು ಮಾತಾಡು. ಯಾರವ? ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನರಸಿಯಪ್ಪ, ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಹಾ ಏನದು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂದ್ರೆ ಇದೇನಕ್ಕ ಹಿಂಗಂತ ಯಾರವ ಅಂದ್ರು? ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರೆ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ? ನರಸಿಂಹರಾಜು ಇವ್ರು ನಾವು ಕಣಕ್ಕ, ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಲ್ಲ ನೋಡಿ, ಇವಾಗ ಫಸ್ಟ್ ಹೇಳ್ತೀನಿ. ಫಸ್ಟ್ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಗೊತ್ತಾಗಲ್ಲಕ್ಕ. ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್, ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ. ನಿನ್ನಪ್ಪರ್ದಾನ? ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ ಹೇಳಿ, ಒಟ್ಟಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನು ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ, ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ, ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗ್ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀನಿ. ನಿಮ್ಮೊಂದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದುವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ? ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ? ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್?
ಏನೋ ಬನ್ನಿ ಅಕ್ಕ, ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ ಮಕ್ಕಳು ಗಂಡ ನಿಮ್ಮ ಯಜಮಾನ್ರು ಎಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದ್ವೆ ಆಗಿರೋ ನಿಮ್ಗೆ ಇಬ್ರು ಮಕ್ಕಳು, ನಿಮ್ಮ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಎರಡು ಮಕ್ಕಳು. ಓ ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ಅಲ್ಲ ಮೇಡಮ್ ಅಲ್ಲ ಇವ್ರೆ ನನ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ ನನಗೆ ಇಬ್ರೇ, ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ, ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಕಳಾಗಿರೋದು ನಮ್ಗೆ. ಸರ್ ನಿಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ. ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಳು ಹೇಳೋಣ. ಇದರಿಂದ ನೋಡ ಆ ಸುಳೆ ಮಗ ಬೇರೆ ರೇಗಿಸ್ತಾವ ಅಂತ. ನನಗೆ ಅಕ್ಕ, ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು, ನನಗೆ ಅದೇನ ಮತ್ತೆ ಎಲ್ಲರೂ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ, 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ, ಆ ಕಡೆ ಹಂಗೆ ಇಕ್ಕದ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು 2 ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ, ನಿಮ್ ಹೆಂಗಸು ಮದ್ವೆ ಆಗಿದೆ, ನಿಮ್ಗೆ ಜನ ಮಕ್ಕಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ಎಲ್ಲಾರು ಇಲ್ಲಿ ನಾವು ಸುಳೆ ಮಗ ಹರಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಅವ್ರು ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ. ಈಗ ಬೇರೆ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದ್ವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಮೂತೂಲ್ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟ್ ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 106 ವರ್ಷ. ನೀವು ಬನ್ನಿ, ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ತೂಲ್ ಕೇಸ ಹೊಡ್ತಾನ ನಿಮ್ಮ ಮನೆ ತೂಲ್ ಮುಂದೆ ನಿಮ್ಮ ತೂಲಿಂಗ್ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ತೆ ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಮೌನ್ ಇದು ಆಗಕ್ ಬಂತು ಇಲ್ಲಿಗಾಲ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ 11ನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗ ನನ್ ಮಗ ಬೈಕೊಂಡ್ರಾಗ ಹಿಂಗ ಆಗತ್ ನನಗೆ. ನನ್ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸ್ವಾಮಿ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ?
ಹಾ? ಏನ್ ಹೆಲ್ಪ್ ಬೇಕು? ಏನಕ್ಕ ನಿನಗೆ ಎಲ್ಪ್ ನಮ್ದು ನಮ್ದು ಚಿಕ್ಕವ್ರು ಊರ್ಬಾಗ್ಲಾಗಿ ಅವಳೆ ಅವ್ರಿಗೆ ಹೆಲ್ಪ್ ಅವ್ರಿಗೆ ಅದರ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಏನೋ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಸುಳೆ ಮಗ ಹೋಗ್ತಿದ್ದ ಏನ್ ಬೇಕಕ್ಕ? ನನ್ಗೇನು ಬೇಡ, ಆ? ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನಮ್ ಸ್ವಾಮನೇನ ಕಬ್ಬುಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದನು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ, ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ ನಾನು. ಇದು ಹೆಂಗೆ ಅಂತ ಅಂದ್ರೆ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಹಾ ಯಾರೋ ಒಬ್ಬ ಗಂಡ ಹಾ ನನ್ನ ಹೆಂಡ್ರ ಯಾವನ್ ತಕನ ಹೋಗ್ತಾಳೆ ಅಂತಾನ ಹಾ ಯಾವಾಗ ಅವಳ ಹಿಂದೆ ಇರೋ ನಿಂತಿ ಹಾ ಅವಳೇನ್ ಮಾಡೋಳೆ ಅಂತೆ ಇವನೇನ್ ಮಾಡೋಣಂತೆ ಎಲ್ಲ ಕತ್ಲಾದ್ಮೇಲೆ ಉಂಡು ಮಣಿಕಂತಾರಲ್ಲ. ಹಾ ಉಂಡು ಮಣಿಕೊಂಡಾಗ ಅವನು ಸೀರೆ ಇರ್ತದಲ್ಲ, ಸೀರೆ ಹಾ ಹುಡ್ದಾರ ಕಟ್ಗೆ ಮಣಿಕೊಂಡಂತೆ ನಿಂತ್ ಬಂದಾಗ ಎತ್ಲಾನ ಓದಾಳು ಅಂತ. ಹಾ ನಿಂತ್ ಬಂದಾಗ ಎತ್ಲಾನ. ಅಲ್ಲ ಅಣ್ಣ, ಹಲೋ ಹೇಳಿ ಅಣ್ಣ. ಅದೇನ ಇದು ಹೆಂಡ್ರ ಎತ್ಲಾನ ಹೋಗ್ತಾಳ ಏನ ಕೇಳಿಸ್ತಾ ಇಲ್ಲ ಅಣ್ಣ ಸರಿಗೆ. ಜೋರಾಗಿ. ಈಗ ಕೇಳಿಸತ್ತೆ ಹೇಳಿ. ಅದೇ ಯಾರ ತಗೊಂಡ ಹೋಗ್ತಾರೆ ನನ್ನ ಹೆಂಡ್ರು ಅಂತ ನಾವ್ ಏನ್ ಮಾಡಾರಂತೆ ಗೊತ್ತಾಯ್ತು. ಅದೇ ಉಡ್ದಾರಕ್ಕೆ ಸೀರೆ ಕಟ್ಕೊಂಡು ಮನೆ ಕಣದಂತೆ. ಹುಡ್ದಾರ ಸೀರೆ ಸೀರೆ ಕಟ್ಟಿ ಮನೆ ಅಂತ ಅವನು ಅವ್ನ ಗಂಡ ಬರೀ ಲಂಗದಾಗೆ ಹೋಗಾಳಂತ ಅವಳು. ಆಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರ್ ನೀವು ನಿರ್ಧಾರ ಸ್ವಾಮಿ ಹಳೆ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ. ಏನಣ್ಣ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ? ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗ್ಲೂ ಅವಳ ಪ್ರಾಣ ಬಿಡ್ತೀನಿ ಅಂದಂಗ್ ಓಡಾಡಿಗಳು ನಮ್ಸವಲೆ. ಏನು ತಪ್ಪು ಮಾಡಿದೆ, ಸಾಕಷ್ಟು ತಪ್ಪಾಯ್ತು, ಹಂಗೆ ಹಿಂಗೆ ಅಣ್ಣಾರೆ ನೀವು ಬಾರಿ ದೊಡ್ಡ ಮನಸ್ಸರು ಹಂಗೆ ಹಿಂಗೆ ಅಂತ. ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ, ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ. ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು. ಕಿವಿಗೆ ವಾಲೆ ಇಕ್ಕೊಂಡು ಕೈಗೆಲ್ಲ ಉಂಗುರ ಇಕ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ. ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಜೊತೆ ನಾನು ಒಂದ್ ತಿಂಗಳು ಸಂಸಾರ ಮಾಡಿದ್ರೆ ಇನ್ ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು. ನೋಡಿ ನೀವೊಬ್ಬ ಅಣ್ಣ ಈ ತರ ಮಾತಾಡ್ಬಾರ್ದು. ನಾವಂತೂ ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ಅಲ್ಲಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತೆ ಬಂದ್ ಮಾತಾಡಿ ದಯವಿಟ್ಟು. ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾತಾಡಿದ್ರು ಅದು ವೇಸ್ಟ್. ನೀವು ಟವರ್ ಇರುತ್ತೆ ಬಂದ್ ಮಾತಾಡ್ಲೇಬೇಕು. ನೀವು ಹಂಗಂತೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ, ಅದು ನನಗೂ ಕೇಳಿಸೋದಿಲ್ಲ. ಇಲ್ಲಿ ಜನ ಇದಾರೆ ಯಾರೋ ಆಚೆ ಕಡೆ. ಸರ್ ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ. ಬಂದು ಎಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ನೋಡಿ ಹೇಳೋದರೆ ತೋಳ್ದು ತೆಗ್ದಿದ್ದೆ ನಿಮ್ಗ. ಜಲ್ದಿ ಬನ್ನಿ ಸರ್, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ. ಅಲ್ಲ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ. ವರ್ಕರ್ಸ್ ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೀವಿ. ಅಲ್ಲಲ್ಲ ಅಣ್ಣ, ಹೇಳಿದ್ನಲ್ಲ ನಾನು ಕೇಳಿದ್ದೆ. ಅದೇ ಹೇಳಿದ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರೆ ಅವರು, ಕಿವಿಗೆ ವಾಲೆ ಹಾಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ ಅಂತ. ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ ಆಸೆ ಆಗೈತೆ. ಅವ್ರ ಜೊತೆ ಒಂದ್ ತಿಂಗಳನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ, ನಮ್ಗೆ ಏನಕ್ಕೆ ಬೇಕಾವಲ್ಲ. ಈಗ ಮನೆಗಳಿಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತಿದೆ, ಕರೆಕ್ಟ್ ಕರೆಕ್ಟ್, ಸಮಾಜ ಏನಂತಿದೆ. ಆಮೇಲೆ ಮತ್ತೀಗ ನಾ ಅದು ಕೇಳ್ದೆ, ಅಂದ್ರೆ ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂದಾಯ್ತಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಕುಯ್ದು ಬಿಡಿ.
ಹಲೋ ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದ್ರೆ ಆಗುತ್ತೆ ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗೆ ಆ ಥರನೇ ಕೇಳಿದೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೇನಮ್ಮ ಹಂಗೆ ಹಿಂಗೆ ಅಂತ. ಅದನ್ನ ಕುಯ್ದು ಬಿಡ್ರಿ ಇವ್ರೆ. ಆ ಕಡೆ ಕುಯ್ದು ಬಿಡ್ರಿ. ಓಯ್ ಅವ್ರು ಇವನು ಯಾವನ ಇವನು? ಹಲೋ ಹಲೋ ರೇ ಮಾತಾಡ್ರಿ ರೇ, ನಾನು ನಿನಗೆ ಫೋನ್ ಮಾಡಿರೋದು. ಏನು ಒಡೆಗಳಲ್ಲಿ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ಮ ಸಂಸಾರ ನೋಡ್ಕೊಳ್ಳಿ ನೀವು. ಅಲ್ಲ ರೀ ಸ್ವಾಮಿ, ನಾನು ಆತರ ಕೇಳ್ದೆ. ಹಂಗಂದಿದ್ಕೆ ಮತ್ತೀಗ ಅವ್ರು 3 ಜನ ಮಡಿಕೊಂಡಾರ, ಲಲಿತಮ್ಮನ್ನ ಶಾರದಮ್ಮನ್ನ. ಅವ್ರ ಎಂತ ಎಲ್ಲಿ ಹೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ. ಅದು ಕೆರೆಯಿಂದ ಹೋಗಿರೋ ನೀರು ತಿರ್ಗಾ ಒಳಗೆ ಬಂದ ಕೆರೆ ಒಳಗೆ. ಅಲ್ಲ ಸರ್, ನಾನು ಅವ್ರಿಗೆ ಆ ತರ ಕೇಳಿದ್ಕೆ ಅವ್ರು ಈ ತರ ನನ್ನ ಮೇಂಟೈನ್ ಮಾಡ್ಲಿ 1 ತಿಂಗಳು. ಅವ್ರು ನೋಡಕ್ ದಪ್ಪ ಇದಾರಲ್ಲ, ಅವ್ರ ಸಾಮಾನ್ಯ ಇಷ್ಟ ದಪ್ಪ ಐತೆ, ನಾನ್ ನೋಡ್ಬೇಕು ಅಂತ ಅಂದ್ಲು ಅವಳು. ಅದಕ್ಕೆ ಏನಂತ ನಮ್ಮ ಮಗ ಇವನು ಅಲ್ಲ ಸ್ವಾಮಿ, ಅದನ್ನ ಬಿಟ್ಬಿಡಿ. ಅದು ಕೆರೆಯಿಂದ ಹೋಗಿರೋ ನೀರ್ ಕೆರೆ ಬರುತ್ತರ? ಇಲ್ಲ ಬರಲ್ಲ, ಖಂಡಿತ ಬರಲ್ಲ. ಮತ್ತೆ ಅದು ಯಾವಾಗ್ಲ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದೇನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದಾರೆ ಗೊತ್ತಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ಸುಖ ಕೊಟ್ಟಿದ್ದೀರಲ್ಲ 1 ವಾರ ಅವಳಿಗೆ, ಆ ಸುಖ ತಿರ್ಗಾ ಅನ್ಭವಿಸ್ಬೇಕು ಅಂತ. ನೀವು 1 ವಾರ ಸುಖ ಕೊಟ್ರಂತಲ್ಲ ಅವಳಿಗೆ. ಇಲ್ಲ ಸ್ವಾಮಿ, ಸತ್ಯವಾದ ಸುಳ್ಳು ಅವೆಲ್ಲ. ಏನು ಸುಳ್ಳು ಅವೆಲ್ಲ? ಸುಖ ಕೊಟ್ರದ್ ಪಕ್ಕ ಕೊಟ್ರದೆಲ್ಲ ಸುಳ್ಳು. ನೀವು ಸುಖ ಕೊಟ್ಟಿಲ್ಲ ಅವಳಿಗೆ? ಇಲ್ಲ ಸ್ವಾಮಿ, ಅವಳು ನಿಮಗ್ ಕೊಟ್ಟಾಳಂತೆ. ಸರಿ, ನೀವೇನ್ರಿ ಮಾತಾಡ್ತಾ ಇರೋದು ನೀವು? ಸರ್, ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಾನು ಅವಳಿಗೆ ಕೇಯ್ದಿಲ್ಲ ಅಂತ. ಅಲ್ಲ ಸ್ವಾಮಿ, ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ, ಇದೆಲ್ಲ ಸುಟ್ಟ ಹಾಕದ್ ಬಿಟ್ಟ ಅವಳನ್ನ. ಅಲ್ಲ ಸರ್, ನೀವು ಅವಳಿಗೆ ಮುಟ್ಟಿಲ್ವಾ? ನಾವು ಅವ್ರ ಮಕ್ಕನೇ ನೋಡಿಲ್ಲ ರೀ ನಾವು. ಮತ್ತೀಗ ಮಾಡಿದಿರಂತಲ್ಲ ಸಚ್ಚ, ಎಗ್ರಿ 3 ಸರಿ ಮಾಡಿರಂತೆ 1 ದಿವಸಕ್ಕೆ. ಎಷ್ಟು ಜನ ಯಾರು ನನ್ನ ಮಗಿರುವ ತಲೆ ಇಡ್ತ ನನ್ನ ಮಗಿದ್ದ. ಹಲೋ ಸ್ವಾಮಿ. ಹಲೋ ಸರ್, ನೀವು 1 ನೈಟ್ ಬಂದ್ರೆ ಕುಡ್ದ್ಬಿಟ್ಟು 3 ಸರಿ ಮಾಡ್ತಿದ್ರಂತಲ್ಲ. ಎಲ್ಲಿ ಮಾಡ್ತಿದ್ದ ಹೇಳಿ? ಅದೇ ಅವ್ರ ಮನೆಗೆ ಹಾಕೊಂಡ್ ಚೆನ್ನಾಗಿ ಕೇಯ್ತಿದ್ದಂತಲ್ಲ ಅವಳಿಗೆ. ಅವ್ರನ್ನ ನಾನು ನೋಡು ಇಲ್ಲ. ಅದು ನೀವೆಲ್ಲ ಹೇಳ್ತಕ್ಕ ಮಾತುಗಳೆಲ್ಲ ಸುಳ್ಳು. ಕುಡ್ದ ಪಡ್ದು ಎಲ್ಲಾನ ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿದ್ ಮಾತಾಡ್ಬೇಕು. ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು. ಎಲ್ಲ ಕುಡ್ಗಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ ಅದ್ ಬಿಟ್ರೆ. ಅಲ್ಲೆಲ್ಲ ಅವಳು ಅದೇ ಹೇಳಿದ್ದು, ನೀನು ಫುಲ್ಲು ಬಟ್ಟೆ ಬಿಚ್ಚಾಕು, ನಾನು ಬಿಚ್ಚಾಕ್ತೀನಿ, ಇಬ್ರು ಹಿಂಗೆ ಅಂತ ಹೇಳಿ. ಅಣ್ಣ, ಹಲೋ ನೀವು ಯಾರೋ ಯೋಗ್ಯವಾದರು ಅಂತಿದ್ದೆ, ನೀವು ಸರಿ ಇಲ್ಲ ಬಿಡಿ. ಈ ತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ? ಅಲ್ಲ ನಾನು ಯಾರು ಗೊತ್ತಾ? ನಾವು ಶಿಲ್ಪಾರ್ ಮನೆಯವರು. ಓಹೋ, ಅವ್ರ ಯಜಮಾನ್ರ? ಕೊಡ್ತೀರಾ ಅವ್ರ ಕೈಗೆ ಒಂದು ಔಟು? ಬೇಡಿ ಸ್ವಾಮಿ, ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಿಲ್ಲ. ಪ್ರತಾಪ್ ನರಸಿಂಹಣ್ಣ, ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿತ್ತು ದಪ್ಪ ಅಣ್ಣ. ನಾವೇ ಮಾಡಿ ಅಣ್ಣ, ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ. ನೀನು ಒಂದೇ, ದೇವ್ರು ಒಂದೇ. ನಾವ್ ಹೇಳ್ಕೊಂಡಾಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋತ್ ಸ್ವಾಮಿ. ಏನು ಅವ್ರು ನೋಡ್ರಿ, ಅವ್ರ ಆಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕಿ ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೋ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗ್ ಟೆನ್ಷನ್ ತಗೋಬಾರ್ದು ಸ್ವಾಮಿ. ಬೆಟ್ಟು ಕಷ್ಟ ಬರ್ತದೆ. ಅವನ್ನ ಸಾಲ ಅದೆಲ್ಲ ನಿಭಾಯಿಸ್ತೇನೆ ಒಬ್ಬ ಅಂತ ಅಂತಾರ ಸ್ವಾಮಿ ಹಿರಿಕರು. ಅಣ್ಣ, ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ. ಇವತ್ ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ ನೀನ್ ಬರ್ಲಿದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನಿನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ, ನೀವು ಅಲ್ಲ ನೀವು ತಿಳುವಳಿಗೋಸ್ಕರಾಗಿ ಇಂತ ಫ್ಯಾಕ್ಟ್ರಿ ಪಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರಿ ಹಂಗೆ ಅಂತ. ಏನಾಯ್ತು ಗೊತ್ತಾ ಅಣ್ಣ? ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಮಗುನ ಬಿಟ್ಟು ನಮ್ಮ ಮನೆ, ನಮ್ಮ ಹೆಂಡತಿ ಬಿಟ್ಟು, ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ.
ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನಮ್ಮ ನೆಂಟಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ ಅಣ್ಣ, ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಂಗೆ ಆಗೋಯ್ತು ಅಣ್ಣ ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ಹೋಗಪ್ಪ ನಾನು ನೋಡಕ್ಕೆ ಬರೀ ಇವೇ ಸ್ವಾಮಿ. ನಾನು ಹುಟ್ಟುಕು ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ ದೇವ್ರು ಒಂದು ನೀವು ಒಂದು. ತಿರ್ಗಾ ಮಗುನ್ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು, ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು, ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ ಅಣ್ಣ. ಲಾಕರ್ ಬೀಗ ಸಿಕ್ಕಿಲ್ಲ. ಲಾಕರ್ ಬೀಗ ಈಗ ಅವ್ರ ಯಾರ ಅವ್ರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅವ್ರ ಫ್ರೆಂಡು ಶಿಲ್ಪನಂತೆ. ಶಿಲ್ಪ? ಹೂನಣ್ಣ. ಈಗ ಒಂದ್ ಮುಕ್ಕಾಲ್ ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತಗದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ, ಭದ್ರಾವತಿ ಕೊಟ್ಟ ಇದೆ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ, ಆ ನಂಬರ್ ಯಾವ್ದು ಒಂದೊಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ, ನಮ್ಗೆ ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿ ತಾಳಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಇದೆ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ನೋಡಿ, ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ನೀವು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ, ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕಿ ಕರ್ಕೊಂಡ್ ಬಂದ್ಬಿಡೋಣ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು, ನಂಬರ್ ತಕ್ಕೊಡು ಅಣ್ಣ. ತಗೊಳ್ಳೋಣ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ನಿನ್ನೆಯಿಂದಲೂ ಎಕ್ಸಾಮ್ ಐತೆ. ಏನೋ ತೊಂದ್ರೆ ಆಯ್ತಣ್ಣ ಫೋನ್ ಮಾಡಿದ್ದು? ಇಲ್ಲ ಅಣ್ಣ, ಇಲ್ಲ ಅಣ್ಣ, ಅದಕ್ಕೆ ಈಚೆ ಕೂಡ ಬಂದ್ಬಿಟ್ಟೆ. ಯಾರು ಅಂತ ಗೊತ್ತಾಯ್ತಾ? ಹೋಗ್ಲಿ. ಅದೇ ಹೊಸೂರ್ಗಾರು ಲಲಿತಾರ ಅಣ್ಣ. ಅಣ್ಣ ಒಳ್ಳೇದಣ್ಣ. ಕಾಫಿ ಆಯ್ತಾ? ಕಾಫಿ ಆಯ್ತಾ? ಹ್ಞೂ ಅಣ್ಣ ಆಯ್ತು. ನಿಮ್ದಾಯ್ತಣ್ಣ? ಹ್ಞೂ ಆಯ್ತು. ಏನಣ್ಣ ಅದು ಇದ್ರಲ್ಲಿ ನೋಡಿದೆ ನೆನ್ನೆ, ಅದೇನೋ ರೋಪ್ಸೋದಲ್ಲೆಲ್ಲ ಡ್ಯಾನ್ಸ್ ಆಡಿದಿರಲ್ಲ ಅಣ್ಣ ತುಂಬಾ. ರೋಪ್ಸೋ? ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ. ಇಲ್ಲ ಅಣ್ಣ, ಒಟ್ನಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ, ಮಲೆನಾಡ ಊರೇನು ವಾರ್ಡ್ ಆಡಿದ್ದು. ನಾವು ನಮ್ಮ ಹುಡುಗರು ಹೋಯ್ದೋಣ ಇದಕ್ಕೆ ದೇವ್ರಿಗೆ, ದೇವಸ್ಥಾನಕ್ಕೆ ಕೈಶನ್ ಮಾಡ್ಕೊಂಡು ಆಡಿದ್ವು ಅಣ್ಣ. ಜಾಗ ಚೆನ್ನಾಗೈತೆ ಬಿಡಣ್ಣ. ನಿಮ್ಗೆ ಹೆಂಗ್ ಬಂತಣ್ಣ? ಎಲ್ಲರಿಗೂ ಬರುತ್ತೆ ಅಲ್ಲಣ್ಣ. ನಾನು ಅದೇ ನೀವು ಒಬ್ರಿಗೇನ ಎಲ್ಲರೂ ಕಳ್ಸೋರು ಅವರು ರೋಪ್ಸು. ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ ರೋಪ್ಸು ಅಂದ್ರೆ. ಹ್ಞೂನಣ್ಣ, ನಾನೇ ಇದು ಟೀ ಶರ್ಟು ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಕಿವಿಗೆ ವಾಲೆ ಹಾಕಿನು ನಾವೇ. ಏನೋ ನಮ್ಗೇನು ಹಂಗ್ ಬರಲ್ಲಣ್ಣ ಈಗ, ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ಮ ಮಗ. ಹೌದಣ್ಣ. ನಮ್ಗೆ ಅವೆಲ್ಲ ಮಾಡಕ್ ಬರಲ್ರ. ನಮ್ ಮಗ ಬಂದಿದ್ ಜೊತೆಲಿ. ನಮ್ ಮಗ ಮಾಡ್ತಾನ. ಇನ್ನ ಊಟ ಅಣ್ಣ? ಊಟ ಏನಿಲ್ಲ, ಇನ್ನ ಮಾಡ್ಬೇಕಣ್ಣ. ನಾವು ಸಂಡೇ ಅಲ್ವಾ? ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ. ಮನೆ ತಗ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತರಲ್ಲ, ಈ ತಲೆ ಸೇರ್ಕೊಂಡ್ರೆ ಅದು ಇದು ಯಾತ್ರೆ ಮಾತು. ಇಲ್ಲ ಇಲ್ಲ, ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ, ನಾರಿಂದು. ತೆಂಗಿನ ಮಟ್ಟೆ ನಾರಿಂದು? ತೆಂಗಿನ ಮಟ್ಟೆ ನಾರಿನ ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಒಟ್ಟ ಅದೇ ಹಿಂಗೆ ಫ್ರೀಯಾಗಿ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದ್ ಹೋಗಿ ಈಗ ನಾವು ನೋಡಂಗೆ ನಾವು ಬಂದು ಮೇಂಟೈನ್ ಮಾಡಿದ್ರೆ ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು, ಎಲ್ಲ ನೋಡಿ ಕೆಲಸ ಮಾಡೋರಿಗೆಲ್ಲ ಕೆಲಸ ಮಾಡ್ರಿ, ಕ್ಲೀನಾಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡು. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದ್ಯಾವುದೋ ಇದು ಮಿಲಿಟರಿಗೆ ಇವ್ರನ್ನ ಪಾಕಿಸ್ತಾನದಲ್ಲೆಲ್ಲ ಹೊಡೆದಾಕಿರೋದು ಸ್ವಾಮಿ, ಅದು ಎಲ್ಲ ಬರೋಕೆ. ಅದಕ್ಕೇನೆ ಊರಾಗೇನೋ ಗೊತ್ತಿಲ್ಲ, ಅದಕ್ಕೆ ನಾವ್ ಹೇಳಿದೀವಿ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡೋಣ, ಡೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದು 2 ದಿವಸ ಬಿಟ್ಟು ಯಾವತ್ತನ್ನ ಒಂದು ದಿವಸ ಕ್ಲೀನಾಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್. ಏನು ನಮ್ಮ ಓನರೇ ಅಲ್ವಾ ಅವಳಿನೇನು, ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂ. ಒಟ್ಟಾಗೆ ಅಲ್ಲ ನಾನು ಹೇಳ್ತಿರೋದು ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು
ನೀವು ಎಲ್ಲಾನ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ನೆಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಗೊತ್ತಾ, ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ಹುಡ್ಕೊಂಬಂದ್ ಹಾಕ್ಬೇಕು ಅಂತ ಅಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಾ ಅಣ್ಣ? ಮತ್ತೆ ಹಂಗಾಗಿ ತಿರ್ಗಾ ಅದು ಆಮೇಲೆ ನಾವಿವಾಗ ನಾವು ಮನೆಗೆ ಮರ್ಯಾದ್ರಿ ನಿಮ್ಮ ಅಕ್ಕನೇ ಹಿಂಗೆ ಅಂತೆ, ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟವ್ರು. ನಿಮ್ಮ ಅವ್ರು ಸಾಧನ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇದನ್ನ ಈ ಕಡೆ ತರಿಸ್ಬೇಡ್ರಿ, ಆಮೇಲೆ ಅತ್ತ ಒಬ್ಬರನ್ನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ, ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ, ಹಂಗೆ ಒಳ್ಳೆತನ ಇರ್ಬೇಕು. ಇಲ್ಲ ಅಣ್ಣ, ಎಲ್ಲ ಆಯ್ತು. ಮೊನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನು ಅಲ್ಲೇ ಕೊಟ್ಬಿಟ್ಟು ಒಂದಿಷ್ಟು ಬಟ್ಟೆ ತಗೊಂಡ್ ಬಂದಿ. ಅದೂ ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ಅವತ್ತು ಹೇಳಿರಲ್ಲ ನೀವು, ನಮ್ಗೇನು ಬೇಕಿಲ್ಲ ಬಡವರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ. ಕೊಡ್ತೀನಿ ತಡಿ ಅಣ್ಣ, ಒಂದ್ ನಿಮಿಷ. ಚೆನ್ನಾಗಿದೆ, ಕೊಡ್ತೀನಿ ಕೊಡು. ಮಾತಾಡ್ತಾರ ಅವರು, ಕಾರೆಲ್ಲ ಡ್ರೈವ್ ಮಾಡ್ತಾರಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದ್ರೆ ದೇಹಗಳು. ಕೊಡ್ತೀನಿ ನೋಡಿ ಅಣ್ಣ. ಕೊಡಿ ಸ್ವಾಮಿ. ಹಲೋ ಅಯ್ಯರೇ, ಆಯ್ತಾ ಊಟ? ನಮಸ್ಕಾರನಪ್ಪ. ಊಟ ಆಯ್ತಯ್ಯ? ನಮಸ್ಕಾರ. ಆಯ್ತು, ಇನ್ನ ಇಲ್ಲ, ನಾನು ಮಾಡ್ಬೇಕು. ನಂಗೆ ಶುಗರ್ ಅಲ್ವಾ, ನಾನೇನು ಅನ್ನ ತಿನ್ನಲ್ಲ, ಚಪಾತಿ ಏನೋ ತಿಂತೀನಿ. ಹಂಗೂ ಬೇಜಾರಾದಾಗ ಯಾವಾಗನ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ. ಸ್ವಲ್ಪ ಬಾಯಿ ಚಪ್ಪರ್ಸ್ತೈತಲ್ಲ. ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವು ಆ ಕಡೆ? ಇಲ್ಲ, ಕಮ್ಮಿ ಈ ಕಡೆ ಎಲ್ಲ. ರಾಗಿ ಮುದ್ದೆ ಒಳ್ಳೆ ಸ್ವಾಮಿ, ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೇನೇನು ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡಿದೆ. ನನ್ನ ಮಗಳು ಬಾಳ್ನ ಉಳಿಸಿದ್ಯೆ ನೀನು. ನಿನಗೆ ನಾವು ಕೋಟಿ ಕೋಟಿ ನಮ್ಮನ್ನ ಮಾಡಿದ್ರು ಕೈ ಎತ್ತು ಮುಗಿದ್ರು ನೀನು ನಿಮ್ಮ ಋಣ ತೀರ್ಸಕ್ಕಾಗಲ್ಲಪ್ಪ. ಸ್ವಾಮಿ, ಇದು ಶುಗರ್ ಅಂತೀರಾ, ಟೆನ್ಷನ್ ತಗೊಳ್ಳಿ. ಏನೋ ಇದು ಇವಾಗ ನಾನು ಆಚೆಗೆ ಬಂದಿದ್ದೀನಿ. ಏನು ಎಲ್ಲಾ ತಂದೆ ತಾಯಿನೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು. ಹೌದಲ್ವನಪ್ಪ? ನೋಡಪ್ಪ, ನಾವೇ ಬೆಳಗ್ಗೆ ಆದ್ರೆ 100 ಜನಕ್ಕೆ ಕೆಲಸ ಕೊಡ್ತೀವಿ, ಅಂತದ್ರಾಗ ಹೋಗಿ ಇವಳು ಇಂಥ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಜಮಾನ್ರು ಜಾಸ್ತಿ ಓಡಾಡಕ್ ಹೋಗ್ಬೇಡಿ, ಇದು ಆಮೇಲೆ ವಯಸ್ಸಾದ ಜೀವ. ನೀನು ನನ್ನ ಬಾಗುದ್ ದೇವ್ರಪ್ಪ. ನಮ್ಮ ಜನ್ಮದ ಯಾವ ಜನ್ಮದಾಗೂ ನಿನ್ ಋಣ ತೀರ್ಸಕ್ಕಾಗಲ್ಲ. ನೀನ್ ಅಷ್ಟು ಇದು ಮಾಡಿದೀಯ, ನಾವು ಯಾವತ್ತು ನಿನ್ ಋಣ ತೀರ್ಸಲ್ಲಪ್ಪ. ನೀನ್ ನಮ್ ಬಾಗಿದ್ ದೇವ್ರು. ಏನೋ ಬಿಡಿ ಸ್ವಾಮಿ, ಎಲ್ಲ ಜಾಸ್ತಿ ಇದನ್ನು ಟೆನ್ಷನ್ ತಗೊಬೇಡಿ ಸ್ವಾಮಿ, ವಯಸ್ಸಾದ ಜೀವ. ಆಮೇಲೆ ನಾವು ದೇವಸ್ಥಾನಗಳಿಗೆ ಹೋಗುವಾಗ ಏನು ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ? ಅಲ್ಲೇ 77 ಕಣಪ್ಪ. ಬಿಡಿ, ಅಯ್ಯೋ ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಆಮೇಲೆ ಇದೇ ಟೆನ್ಷನ್ ಹೊರಟು ಬಿಟ್ರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸರಿಯಾಗಿ ಮಾತ್ರೆ ಅದು ತಾಳಿ ಶುಗರ್ ಐತಿ ಅಂತೀರಾ? ಅಲ್ಲಿ ಕೇಳಿಸಿ ಅಂತ ಕೇಳ ಮಗ. ಹೇಳಿ ಸ್ವಾಮಿ. ಅದೇನಪ್ಪ, ನಾನೇ ಹೆಂಗ ಸಾಯೋದ್ರೊಳಗೆ ಅವಳಿಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಮಾಡ್ತೀಯ? ಅದಕ್ಕೆ ನನ್ನ ಮಗ ನಾನು ಹೋಗಿ ನೀವೊಂದು ಪೈಸದ್ದು ಇದನ್ನ ತಗೋಬೇಡಿ, ಹೆಚ್ಚು ತಗೋಬೇಡಿ. ನೋಡಿ, ಅವರು ಹಾಕಿದ್ರೆ ಸಲ್ವಿದ್ರೆ ಚೆನ್ನಾಗಿರ್ಲಿ ಅಂತ ಅವ್ರು ಮದುವೆ ಮಾಡ್ಕೊಟ್ಟಿದ್ದು. ಎಲ್ಲ ಮಾಡ್ಕೊಟ್ಟಿದ್ದು ಆಯ್ತು, ಹೋಯ್ತು. ಅದು ನಾವು ದುಡ್ಡಿಗೆ ಬಗ್ಗೆ ಚಿಂತೆ ಮಾಡ್ತಿಲ್ಲ. ದುಡ್ಡು ಹೋಗ್ಬಿಡ್ಲಿ, ಹೆಂಗ ವಾಪಸ್ ಅವಳನ್ನ ಬಂದ್ಲಲ್ಲ, ಒಳ್ಳೇದು. ಇವಳ ಜೊತೆಗೆ ಹೋದವಳು, ಅವಳು ಬರ್ಲೇ ಇಲ್ಲ ಮನೆಗೆ ವಾಪಸ್ಸು. ಇವಳು ಸ್ನೇಹದಿಂದ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು. ಇವ್ರು ಸ್ನೇಹದಿಂದ. ಒಟ್ಟಿಗೆ ಇದು ಹೆಂಗ್ ಆಯ್ತು ಅಂತ ಅಂದ್ರೆ ಈ ಗಾರ್ಮೆಂಟ್ಸ್ ಅಂತವಿಂತವ್ ಆಗ್ಬಿಟ್ಟೆ ಸ್ವಾಮಿ. ಎಲ್ಲ ಹಿಂಗ ಆಗೋದು. ನಿಮ್ ಕೇಳಕ್ ಬಂದಿದ್ದೇನಕ್ಕ, ನಿಮ್ಮ ತೂಲ್ ಕೇಳಕ್ ಬಂದಿದ್ದೆ ನಾನು. ನಿಮ್ಮ ಬೆನ್ಸಾಗಿ ನಿಮ್ಮ ತುಲಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ತುಲಿನ ತುಳ್ನೇಕ ಯಾಕೆ ನಿಮ್ಮ ಕೇಳ್ಕೊಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಲಿನ ತುಳ್ನೇಕ ಎಂತೆಂತವು ತುಮಕೂರಾಗೆಲ್ಲ ಹೋಗಿ ನೀನ್ ಕಾಲ ಹಾಕೊಂಡೆ ಹಿಂಗ್ ಆಗಿರೋದು ಅಂತ ಮೆಟ್ನಾಗೂ ಇದು ಕಳ್ಸೋರು. ಈಗ ನಿಮ್ಮ ತುಲಿ ಮಾಡ್ತೀಯ ಫೋನ?
ನಮ್ಮ ಮನೆ ಹಾಳಾದ ಎಷ್ಟು ಪ್ರೀತಿ ನಿಮ್ಮ ಅವ್ವ ತೂಲ್ ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲನ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನ್ ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಅವ್ವ ಕೇಸ್ ಕಣಕ್ ಮಾಡ್ತೀಯ ನನಗೆ ನಾನು ನಿನ್ನ ಬಿಟ್ಟಿರಲ್ಲ. ನಿಮ್ಮ ಅವ್ವ ತುಳಿಗೆ ನಾನು ತುಳ್ನಾಗ ತಿರ್ಗಾ ಮಾತಾಡ್ತೀಯ ನಿಮ್ಮ ಅಲ್ಲಿ ಮರ್ಯಾದೆ ಹೋತ್ ನಮ್ದು ನಿಮ್ಮ ಅವ್ವ ತುಳಿಗೆ ನಾ ತುಳ್ನಾಕ ಅಂದ್ರೆ ನಾನ್ ನಿನ್ ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ ನಿಮ್ಮ ಅವ್ವ ಕೇಸ್ಗೆ ಹೋಗು ನನ್ಗೆ ಯಾಕೆ ಫೋನ್ ಮಾಡ್ತೀಯ ಅಲ್ಲಿ ನೋಡಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು ಎಣ್ಣಿಗೆ ಬಂದಿದ್ರು ಅವರು ಮನೆಗೆ ನಿಮ್ಮ ಅವ್ವ ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಕೈ ಬಿಡ್ಬೇಡಿ. ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ ನಿಮ್ಮ ಅವ್ವ ತುಳ್ಳಿ ನಾ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತಟ್ಟಿರು ಅಂದ್ರೆ ನನ್ ಕೈ ಬಿಡ್ಬೇಡಿ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್ ಅಂದ್ರೆ ನನಗೆ ತುಂಬಾ ನಂಬಿದೀನಿ ಅಂದ್ರೆ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನ್ಯಾಗ ಹೋಗ್ತಾರ ಮನೆಗೆ ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ತುಲ್ ಮಾಡು ನಿಮ್ಮ ತುಳ್ಳಿ ನನಗೆ ಫೋನ್ ಮಾಡ್ತೀಯ ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು ಅದಕ್ಕೆ ಅವ್ರು ಸುಮ್ಮನೆ ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಿ ಅಂದ ನಿಮ್ಮ ಅವ್ವ ತುಳ್ಳ ಐತಿ ನನಗೆ ಯಾಕೆ ಮಾಡ್ತೀಯ ಅಂದ್ರೆ ನಮ್ಮನೆ ಎಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ ನಿಮ್ಮ ಅವ್ವ ತುಳ್ಳಿಗೆ ತುಳ್ನಾಯ್ಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ನಾಯ್ಕ ನಿಮ್ಮ ಅವ್ವ ಇನ್ನೊಂದ್ಸಲ ಮಾತು ನೋಡು ಯಾರೋ ಎಣ್ಣಾರು ಬಂದವ್ರು ನಿಮ್ಮ ಅವ್ವ ಕೇಸ್ ಕಣಕ್ ಮಾಡಿದ್ದೆ ನಿಮ್ಮ ಅವ್ವ ತುಳ್ಳಿಗೆ ತುಳ್ನಾಯ್ಕ ಅಂದ್ರೆ ಹಲೋ ಹಲೋ ಬಾ ಮನಿಕ ಓಹೋ ಶುರುವಾಚ್ಕೊಂಡು ಒಂದಾಗತೈತೆ ಓಹೋ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ ಮದುವೆ ಐತೆ ಮದುವೆ ನಿನ್ ಮದುವೆ ಆಗಿಲ್ವಾ ಚಿನ್ನು ಬಾ ಇವತ್ತು ಚಳಿ ಆಗೈತೆ ಬಾ ಇವತ್ತು ಪಕ್ಕದಾಗ ಮನಿ ಕಣನ ಬೇಡ ನಮ್ ಬರಲ್ಲಪ್ಪ ಯಾಕೆ ನಮ್ಮ ವಿಶಾಲು ಬೈತೈತೆ ವಿಶಾಲು ವಿಶಾಲು ಬೈತೈತೆ ಯಾಕಪ್ಪ ನೀನ್ ಯಾರನ್ನ ನೋಡ್ಕೊಳಪ್ಪ ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು ಬೇಡ ಕಣಮ್ಮ ನೋಡ ನಾನು ಒಳ್ಳೆ ಹುಡುಗ ನಾನು ಒಳ್ಳೆ ಹುಡುಗ ಹೌದಾ ಅಲ್ಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು ಹೊಡ್ಕ ನಿಮ್ಮ ಹೊಡ್ಕ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ ಯಾಕೆ ಚಿನ್ನು ಪೂರ್ತಿ ಹೇಳಿ ನೀನು ಅಯ್ಯೋ ರೇಖೆ ಮುಟ್ರು ಹತ್ತೋರಿ ಮಗ ಸಮಯ ಇನ್ನೊಂದು ವಾರದಲ್ಲಿ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲಾ ಕೈಯ ಕಾಲ ಹಲೋ ಸಮಯ ಹಲೋ ಹೇಳಪ್ಪ ಏನ್ ಸ್ವಾಮಿ ಹಿಂಗೆಲ್ಲ ಆಚೆಗೆಲ್ಲ ಎಳೆದಾಡ್ತಾರ ನಮ್ಮನ್ನ ಇದು ಬಟ್ಟೆ ಹಿಡ್ಕೊಂಡು ಕ್ರೂರವಾಗಿ ಎಳ್ದಾಡ್ತಾವ್ರನಪ್ಪ ಹ್ಞೂ ಸ್ವಾಮಿ ಏನಂತಪ್ಪ ಸಮಸ್ಯೆ ಏನಂತೆ ಏನೋ ಈಗ ಹಿಂಗ ಗಾಳಿಗೆ ಒಂದ್ 4-5 ದಿನ ವಾರದಿಂದ ಹಿಂಗೆ ಜಾಸ್ತಿ ರಾಂಗ್ ಆಗ್ಬಿಟ್ಟವ್ರಿ ಈಗ ಏನ್ ಮಾಡಿದ್ರು ಈಗ ತಕ್ಷಣ ನಿಂಗೆ 5 ನಿಮಿಷದ ಮುಂಚೆ ಏನ್ ಮಾಡಿದ್ರು ಈಗ ಏನಾಯ್ತು ಹೇಳು ಬಾಡಿ ಎಲ್ಲ ಅರ್ಧೋತು ಬಾಡಿ ಎರಡಿದ್ದು ಅದ್ರಾಗ ಇವಾಗ ಒಂದ್ ಅರ್ಧೋತು ಇನ್ನೊಂದೈತಿ ಆಮೇಲೆ ಇದು ಕಿವಾಗ ಒಂದ್ ವಾರ ಹಾಕೊಂಡಿದ್ದೆ ಈ ಕಡೆ ಬಲಗಡೆ ಕಿವಾಗ ರಕ್ತ ಬರ್ತಾ ಇದೆ ಹಿಂಗೆ ಎಳ್ದಿದ್ಕಿ ಇಷ್ಟ ಆಯ್ತು ಸ್ವಾಮಿ ಈಗ ತಕ್ಷಣದಾಗ ಈಗ ತಕ್ಷಣ ಅದೇ ಏನು ಗಲಾಟೆ ಆಗಿದೆ ಅದು ಇದ್ಕಿದ್ದಂಗೆ ಸ್ವಾಮಿ ಏನೇನೋ ಯಾವ್ಯಾವ್ದು ಇದ್ಕಿದ್ದಂಗೆ ಅವರು ಆತರ ಆಗ್ಬಿಟ್ಟು ಎಲ್ಡಾಡಿ ಬನ್ನಿರಲ್ಲ ಅರ್ಧ ಅದೇ ಇದು ಅದೇನೋ ಹೇಳ್ತಿರಲ್ಲ ಅದು ಅದೇ ಎರಡು ಅದು ಅಲ್ಲೇದು ಇಲ್ಲೇದು 3 ಅಂತ ಹಿಂಗ್ ಹೇಳ್ತಿರಲ್ಲ ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡು ಹಿಂಗ್ ಆಡ್ತಾ ಸ್ವಾಮಿ ಆತ ಅನುಮಾನ ಬಂದ್ಬಿಟ್ಟಿದೆ ಖಂಡಿತ ಅನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳೆಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನ್ಗೆ ನೀನೇನೋ ಒಂಚೂರು ಮಾತಾಡಿದ್ರು ಜಾಸ್ತಿ ಒಂಚೂರು ಮಾತಾಡಿದ್ರು ಕಮ್ಮಿ
ಏನು ಆತರ ನಾನು ಆ ತಾಯಿ ವಾಯ್ಸ್ ಕೇಳಿಸ್ಕೊಂತಿದ್ದೀನಿ ಅವಾಗ ಯಾವಾಗ್ಲೂ ಆತರ ಮಾತಾಡ್ತಾರೆ. ಜಾಸ್ತಿ ದೂರ ಇನ್ನ ನಿಂಗೆಲ್ಲ ಒಳ್ಳೆ ಟೈಮ್ ಬಂದಿದೆ. ನೀನ್ ಇವತ್ತು ರಾತ್ರಿ ಕಳೆದು ಬಿಟ್ರೆ ಇವತ್ತು ರಾತ್ರಿ ಸ್ವಲ್ಪ ಅಮಾವಾಸ್ಯೆಗೆ ಪೂಜೆ ಮಾಡ್ಬಿಡ್ತೆ 12 ಗಂಟೆ ಮೇಲೆ. ನಾನೇ ಬಂದ್ಬಿಡುವೆ ಸ್ವಾಮಿ. ನಮ್ಮ ಬಾಂದ್ರ ಎಂತದ ಇದು ಕೊರಿಯರ್ ಕಳಿಸ್ತಿದ್ರೆ ನಾನೇ ಬಸ್ ಬಂದ್ಬಿಡುವೆ ಇವತ್ತು ಖಂಡಿತ ಇಷ್ಟೈತಿ. ಇಲ್ಲ ನೀನ್ ಬೇಕಾರೆ ಏನ್ ಮಾಡ್ಬೋದು ಗೊತ್ತಾ, ಇನ್ನ ನಾಳೆ ಬೇಕಾದ್ರೆ ಬಸ್ ಹತ್ಬಿಟ್ಟು ಸೀದಾ ಬಾ. ಬೇಕಾದ್ರೆ ನಿನ್ ಕೈಲೇ ಕೊಡ್ತೀನಿ. ನಾನು ಎಲ್ಲೂ ಹೋಗಲ್ಲ ನಾಳೆ ಅಮಾವಾಸ್ಯೆ ಮುಗಿದ್ಮೇಲೆ. ಎಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೋ ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ ಸ್ವಾಮಿ. ಇಲ್ಲ 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 ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ. ಎಲ್ಲಾ ಸ್ವಾಮಿಗಳು ನನ್ನ ಪರ್ಸನಲ್ ನಂಬರ್ ತಗೋ. ಎಲ್ಲ ಈ ಗನ್ ಮ್ಯಾನ್ ಹಿಡ್ಕೊಂಡ್ಬರ್ತಾರಲ್ಲ ಆ ಸ್ವಾಮಿಗಳ್ನು ಕೇಳ್ದೆ. ನೋಡಪ್ಪ, ಇಲ್ಲಿ 2 ಪಂಗಡ ಆಗಿದೆ. ಅವರು ನನಗಿಂತ ಚಿಕ್ಕೋರು ಸ್ವಾಮಿಗಳು, ಗೊತ್ತಾಯ್ತಾ? ನಾವು ನೋಡಿದ್ರಲ್ಲ ಸ್ವಾಮಿ, ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಷ್ಟು ದೂರ ಆಗುತ್ತೆ ಹೇಳೋದು ಕೇಳಿಸ್ಕೊಂಡಿಲ್ವಾ? ನೋಡಿ ಇಲ್ಲಿ ಮಕ್ಳುಗಳೆಲ್ಲ ಆಡ್ಕೊಂಡಂಗ ಆಗೋತ್ ನಮ್ ಬಾಳು. ಏನಂತ ಪಂಗಡ ಆಗೈತಿ ಅಂತೆ. ಪಂಗಡ 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 ಅಂತ ಅವ್ರು ನಡಪ್ಪ. ಮಕ್ಳಿಗೆ ಮಕ್ಕಳೆಲ್ಲ ಸ್ವಾಮಿ ದೊಡ್ಡರೇ ಯಾರನ್ನಾಗ್ಲಿ ಅವ್ರ ನಮ್ಮ ಸಂಬಂಧದ ಬಗ್ಗೆ ಅವ್ರು ಮಾತಾಡೋಷ್ಟು ಅಧಿಕಾರ ಅವ್ರಿಗಿಲ್ಲ. ಸುಮ್ಮನೆ ಶಿಕ್ಷೆಗೆ ಒಳಗಾಗ್ತೀರಾ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾವ್ ಮಾತಾಡ್ತಾ ಇಲ್ಲ, ಶಿಕ್ಷೆಗೆ ಒಳಪಡಿಸ್ತೀನಿ. ನನ್ನಲ್ಲ ಸ್ವಾಮಿ. ಎದುರಾಕಂಬೇಡ ನೀನು. ಅಯ್ಯೋ ರೇಖೆ ಮುಟ್ರು ಹತ್ತೋಗಿ ಮಗ ಮಗ ಹೋಗ್ರಲ್ಲ ತಗಡೆ ಹೋಗ್ರಿ. ಸ್ವಾಮಿ ಸ್ವಾಮಿ ನಿಜಾನಕ್ ಮಾತಾಡಿ ಸ್ವಾಮಿ. ಸ್ವಾಮಿ ಹಲೋ ಒಂದ ಮಾಡಿ ಬರೋಣ ಸ್ವಾಮಿ. ಹಲೋ ಒಂದ ಮಾಡಿ ಬರೋಣ. ಯಾಕಪ್ಪ? ಆಗ್ಲಿ ಅವ್ರು ಹೇಳ್ದಾಡ್ರು ನೀವ್ ನೋಡ್ರಿ ಹಿಂಗ ಆಡಿದ್ರೆ ನಾವ್ ಏನ್ ಮಾಡಿದ್ರೆ ಆಚೆ ಕಡೆಗೆ ಹೋಗಿ ಬರ್ತೀನಿ ಸ್ವಾಮಿ. ಅಲ್ಲ ಆಚೆ ಕಡೆಗೆ ಹೋಗಿವಂತೆ. ಯಾರು ನನ್ನ ಬಗ್ಗೆ ನಿಗೂಢವಾಗಿ ಅಲ್ಲಿ ಮಾತಾಡಿದ್ದು ನಿಷ್ಠೂರವಾಗಿ ಯಾರು ನನ್ನ ಹೀಯಾಳಿಸಿದ್ದು? ಮಕ್ಕಳುಗಳು ಹೆಸರು ಹೇಳು. ಅವ್ರದ್ದು ಹೆಸರು ಹೇಳು. ಅವ್ರ ಹೆಸರು ಹೇಳು. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಏನ್ ಮಾಡ್ತೀನಿ ನೋಡು. ಮಿಂಚು ನಾಶ ಮಾಡ್ಲ ಅವಳನ್ನ. ಮಿಂಚು ಮಿಂಚು ಅಲ್ಲಿ ನೋಡಿ ಎಲ್ಲ ಹೇಳು ಮಿಂಚು. ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ. ಯಾರು? ಹೆಸರು ಹೇಳು. ರೇಖಾ. ಏನಾಗ್ಬೇಕು ನಿಂಗದು? ಏನಾಗ್ಬೇಕು? ನಮ್ಮ ಮಾವನ್ ಮಗಳು. ಹೌದಾ? ಹ್ಞೂ ಸ್ವಾಮಿ. ಅವ್ರಿಗೆ ಬೆಳಗ್ಗೆ ಏನ್ ಮಾಡ್ಲಿ ಹೇಳು? ಬೆಳಗ್ಗೆ ಅಷ್ಟೊತ್ತಿಗೆ ಏನ್ ಮಾಡ್ಲಿ ಅವ್ರಿಗೆ? ಬೆಳಗ್ಗೆ ಬೇಡ, ವಾಂತಿ ಭೇದಿ ಬರಂಗ್ ಮಾಡಿ ಸ್ವಾಮಿ. ವಾಂತಿ ಭೇದಿ ಅಲ್ಲ. ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲಾ ಕೈಯ ಕಾಲ. ನೋಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಬಂದು ನಾವು ಕರ್ಕೊಂಡ್ ಬಂದಿದ್ದೀನಿ. ಬಿಡಿ ಟೆನ್ಷನ್ ತಗೊಬೇಡಿ, ಅಚ್ಚುಕಟ್ಟಾಗಿ ಮಾತಾಡಿ ಸ್ವಾಮಿ. ಅಯ್ಯೋ ನನ್ ಮೊಮ್ಮಗಳು ಮಕ್ಕ ನೋಡಿ ಎಷ್ಟ್ ದಿವಸ ಆಗಿತ್ತು. ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ. ಅಯ್ಯಾರೆ ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ. ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನೇನ ಬದುಕಿದ್ರೆ ಅಲ್ಲಿವರೆಗೂ ಬೇಡ. ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪ್ಬೇಕು ಅವಳಿಗೆ ಭಾಗ, ಇವ್ರಿಗೇನ್ ತಲುಪ್ಬೇಕ ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದಕ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನೆ ಎತ್ಬಿಟ್ಟವ್ರು. ಅಲ್ಲ ನಮ್ಮ ಅನುಭವ. ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ. ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ ಓಡಾಡ್ಬೇಡಿ, ನಮಗೆ ಒಟ್ಟು ಇದೆ ಸ್ವಾಮಿ. ನೀವ್ ಹಿಂಗಾಗತ್ತೆ ಸ್ವಾಮಿ. ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರಾ? ಮಾತ್ರೆ ಎಲ್ಲ ನುಂಗಿದ್ದೀನಿ. ಅಲ್ಲ ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಂಟ್ಲಿಗೆ ಅಡ್ಡಗಂಡಂಗ್ ಆಗ್ಬಿಡ್ತೈತೆ. ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ?
ಅಲ್ಲಿ ಇದು ಈ ನೋಡಿ ಹಿಂಗಂತಾನೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ತಿಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಯಾವ್ದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರ್ ಅಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂದಿ ಅಂತ ಬರುತ್ತಾಮಿ. ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿನೀರ್ ಹಾಕ್ಬಿಟ್ಟು ಅದ್ರೊಳಗೆ ಹಾಕ್ಯಂಡ್ ಕುಡಿದ್ರೆ ಈಗ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರೀಕರು ನಿಮ್ಮಂತ ಹೇಳಿದ್ರೆ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅಂದ್ರೆ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ, ವಯಸ್ಸು ಟೈಮ್ ಆಗಿ, ಮಳೆಗಾಲ ಟೈಮು, ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ? ಇಲ್ಲ ಇಲ್ಲ, ಈ ಕಡೆಗೆ ಯಾಕೆ ಕಂಟ್ರಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ನಿಮ್ ಒಂದ್ ದಿವಸ ಅಲ್ಲ ಸ್ವಾಮಿ, ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ, ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡವ್ರು, ಏನು ಬೇಡ ಸ್ವಾಮಿ ಈಗ್ಲೇ. ನಾನು ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ, ಹಂಗ್ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿ ಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ್ ದೇವ್ರು ನೀನು. ನಾನು ಏನು ನಿನ್ನೊಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಹೊಸದೂರು ಈ ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ, ಬೆಳಿಗ್ಗೆ ನಮ್ಮ ಆತ್ಮೀಯರದು, ನಮ್ಮ ಜಮೀನ್ ಬಲ್ಗೌಡ್ರದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನು ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ, ಏನಿಲ್ಲ. ನೀನ್ ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದ್ 10:30-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನ್ ಕರ್ಕೊಂಡ್ ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ ಫ್ಯಾಕ್ಟ್ರಿ ಹತ್ರ ನನ್ನ ಕೈ ಇಷ್ಟು ಧನ ಸಹಾಯ ಮಾಡ್ಬೇಕು ಅಂತ ಇದ್ದೀನಿ ನಿನ್ಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡ್ಸಿಕ್ಕಿದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನ್ ಕಾರ್ ತುಂಬಾ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನ್ ಬೇಕೋ ತಗೊಂಡು ನಿಮ್ ಊರಿಗೆ ಹೊಡ್ಸ್ಕೋ ಕಾರು. ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀ ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಅನ್ಬೇಡಪ್ಪ ದಯವಿಟ್ಟು. ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ. ನೋಡಿ, ನಮ್ಗೆ ಖಂಡಿತ ಬೆಳಿಗ್ಗೆನ 8-9 ಗಂಟೆಗೆ ಒಂದು ಫೋನ್ ಹಾಕೊಂಡು ನಿಮ್ ಮಗರ್ನ ಒಂದು ಅಷ್ಟೊತ್ತಿ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಚಿಬಿಡ್ತೀನಿ ಸ್ವಾಮಿ ಹೊಸದುರ್ಗಿ. ಯಾಕೊತ್ತಾ? ಬಿಡಿ ನೀವು ಇದು ಮಾತಾಡ್ಬೇಡಿ, ಉಸುರು ಕಟ್ಬೇಡಿ. ಅಲ್ಲ, ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನ್ ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗ್ಲಿ ನನ್ನ ಸೊಸೆಗಾಗ್ಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರು. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನ್ಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನಿನ್ ಮನೆಗೆ ಕಟ್ತಿದ್ದಿ ಅಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ. ನೋಡಿ, ನಾವು ನಿಮ್ಮ ಬಲಾದ್ರಕ್ಕೂ ಇದು ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಗ್ತೀವಿ, ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ನೀವ್ ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸ್ಟೀಲ್ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟ್. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾರ 3 ಕಾರಲ್ಲಿ ಯಾರನ್ನೊಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ. ಅವ್ನು ಬಂದು ಸೀದಾ ಕರ್ಕೊಂಡ್ ಬರ್ತಾನೆ. ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ದನ ಒಂಚೇನೋ ಹೇಳುದ್ನಲ್ಲ ಅದು ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು. ನಾನು ನಮ್ಮ ಜಮೀನು ನಮ್ಮ ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು. ಇಲ್ಲಪ್ಪ, ನಿಮ್ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನ್ ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ.
ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ವಿಶಾಲ್ ಅಂತ ಅಲ್ಲ ಗೊತ್ತಾಗಿರೋದು ವಿಶಾಲ್ ನನ್ಗೆ. ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು, ನಮ್ಮ ಮನೆಯವ್ರ ಹೆಸರು ವಿಶಾಲಮ್ಮ ಅಂತ ಸ್ವಾಮಿ. ಅಲ್ಲಪ್ಪ, ಹಾ ಲಲಿತಾ ಇದೇನಪ್ಪ ಅಂತ ನಾನು. ಅಲ್ಲ, ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು, ನನ್ನ ಮಗಳು ಮಾಡಿದ್ರು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ, ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ಏನೋ ಬಿಡಿ ಸ್ವಾಮಿ, ನಿಮ್ಮಂತರ ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30 9 ಗಂಟೆಗೆ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ, ಕಂಡೋರ್ ಮನೆ ಹೆಣ್ಮಕ್ಳು ಅವ್ರು ಹೊಟ್ಟೆ ಹುರ್ಕಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ? ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ. ಬಂದ್ರೆ ಖಂಡಿತ ಬರ್ತೀವಿ ಸ್ವಾಮಿ. ಇಸ್ಕೊಂಡೋದು ಏನೋ ಒಂದು ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದಿಲ್ಲ, ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನ್ ಬೇಕೋ, ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದಾವೆ. ಅಕ್ಕಿ ಮೂಟೆ, ಕಾಯಿ, ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾನೆ. ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ನೀವು ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ. ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಬೇರೆ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಓ ಅಣ್ಣ, ಅದೇ ಅಪ್ಪ ಮಾತಾಡಿದ್ರ, ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ಸ ನೋಡಿ, ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಡ್ತಲ್ಲ ಸ್ವಾಮಿ, ಸೌರನ್ ಭ್ರಾಂತಿ ಅಣ್ಣ. ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ದಿತ್ತು. ಅದನ್ನ ಬಿಸಿನೀರ್ ಕಾಯಿಸಿ ಕೊಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಗಿನ್ನ ಹಿರಿಕರನ್ನ ಕೇಳಿ ನೋಡಿ. ಹೌದಾ? ಏನ ಇಲ್ಲ ಅಣ್ಣ, ಬಿಡಿ ಅದ್ರ ಬಗ್ಗೆ. ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು. ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30 ಫೋನ್ ಮಾಡ್ಲಾ ಅಣ್ಣ? 8:30 ಫೋನ್ ಮಾಡ್ಲಾ? ಕಲ್ ಬ್ಯಾಕ್ ಯು ಕ್ಯಾನ್ ಕಮ್ ಟೈಮ್ 8:30 ಕಾಲಿಂಗ್ ಯು. ಇಲ್ಲ ಗೊತ್ತಾಗಲ್ಲ ಸರ್, ಹಂಗಂದ್ರೆ ನಮ್ಗೆ. ಅಲ್ಲ, 8:30 ನಾನು ಫೋನ್ ಮಾಡಲ್ಲ ನಿಮ್ಗೆ? ಅಣ್ಣ ಅಯ್ಯಾರು ಹೇಳಿರಲ್ಲ 8:30 ಫೋನ್ ಹಾಕಿ. 8:30 ಫೋನ್ ಹಾಕ್ತೀನಿ ಅಣ್ಣ. ನೀವು ಒಂದ್ ಕಾಲ್ ಗಂಟೆ 20 ನಿಮಿಷಕ್ಕೆಲ್ಲ ಹೊಸದುರ್ಗ ಕಡೆಗೆ ಬಸ್ ಇದೆ. ನೀವು ಹೊಸದುರ್ಗ ಬಂದ್ರೆ, ಇಲ್ಲ ಡ್ರೈವರ್ ಇಲ್ಲ ನಾನೇ ಆಯ್ತಣ್ಣ, ನಾನೇ ಬಂದು ಬೇಕಾದ್ರೆ ನಿಮ್ ಪಿಕಪ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಇದ್ದು ಒಂದ್ ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಹೋಗಿರಂತೆ ಅಣ್ಣ. ಅಪ್ಪಾಜಿ ಹೇಳಿದ್ರಲ್ಲ, ಹಾಕೋತಾ ಅವ್ರ ಸಾಯ ಅವ್ರಿಗೆ ನೋಯಿಸ್ಬಾರ್ದು ಅಂತ ಹೇಳಿ ನಿಮ್ಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ದಯವಿಟ್ಟು ಬನ್ನಿ ಅಣ್ಣ ನಾಳೆ. ಆಯ್ತು ಅಣ್ಣ, ಖಂಡಿತ ಬರ್ತೀವಿ. 11 ಗಂಟೆ ಹೊತ್ತಿಗೆ ಅಲ್ಲಿ ಇರ್ತೀವಿ ಸ್ವಾಮಿ. 11 ಗಂಟೆ ನೀವು ಬಂದ್ರೆ ಮರ ಎಲ್ಲ ತೋರ್ಸೋಗ್ಬಿಟ್ರೆ ಬೇಕಾರಣ್ಣ, ನಾನು ಕೂರಿಸ್ಬಿಟ್ಟು ನಿಮ್ ಅಡ್ರೆಸ್, ನಮ್ ಡ್ರೈವರ್ ನೋಡ್ಕೊಂಡ್ ಬಂದಿರ್ತಾನಲ್ಲ ನಿಮ್ ಅಡ್ರೆಸ್ ಮನೆ, ಅದೇ ಸ್ವಾಮಿ ಕದಾ ಕಿಟಕಿಗೆ ಅಲ್ಲಿಂದ ಅಣ್ಣ. ಅದು ಅರ್ಕಿಲೇಸು ಎಷ್ಟು, ಒಂದ್ ಸೆಲೆನೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ. ನಾನ್ ನಿಮ್ಗೆ ಕೊಡ್ತಿರೋದು, ನಾನ್ ನಮ್ಮ ಅಣ್ಣ ತಮ್ಮನಾಗಿ ಅಣ್ಣಂಗೆ ಗಿಫ್ಟ್. ಆಯ್ತು ಖಂಡಿತ ಬನ್ನಿ ಅಣ್ಣ. ವಂದನೆಗಳು. ಒಂದೇ ಅಣ್ಣ, ನಮಸ್ಕಾರ ಅಣ್ಣ. ಮನೆಗೆಲ್ಲ ತಿಕ್ಲು ಇದೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಫೋನ್ ಒಂದ್ ನಿಮಿಷ ತಡೀರಿ ಸರ್. ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಾಗೂ ಅಲ್ವ ನನ್ನ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೂತ ಕುಂತಿರ್ತೈತಿ. ಚೀನಾ ಕಡೆ ಎಲ್ಲ ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ
ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಏನ್ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ, ಮದುವೆ ತಗೊಂಡ ಬಿಡ್ತೀವಿ. ಬಿಟ್ಟಿ ಯಾರು ಕೊಡ್ಸಿರೋದು ಕುಡ್ದು ಬಿತ್ಕೊಂಡವ್ ನೀವು ಇಂಥವ್ರಿಂದಲೇ ಮತ್ತೆ ಸೋಮನ ಎದ್ದು ಕುಣಿದಾಡೋದು. ಅಣ್ಣ ನಿಮ್ ಹೆಸರು? ನರಸಿಂಹರಾಜು ಅಂತ ಸ್ವಾಮಿ. ನಾನು ಪ್ರತಾಪ. ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ್ಣ ಹಳ್ಳಿಗಳಿಗೆ? ಅಯ್ಯೋ ಹೆಜ್ಜೆ ಇಕ್ಕಕ್ ಜಾಗ ಇಲ್ಲ ನಮ್ಮೂರಾಗ, ಒಂಚೂರು ಒಂದ ಮಾಡಕ್ಕೂ ಜಾಗ ಇಲ್ಲ, ಹಂಗೆ ಬೆಳದ್ ನಿಂತ ಇದೆ. ಅಣ್ಣ ಅದು ಕಾಂಗ್ರೆಸ್ ಗಿಡದ್ದು ಹೂವು ಬರುತ್ತಲ್ಲ ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಹೆಂಗಸ್ರಿಕೆ ಅಂತಾರಲ್ಲ ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತ ಹುಡಿದ್ರೆ ಕಾಯಿಲೆ ಇಲ್ಲ. ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕುದ್ರೆ ನಾವ್ ಅದು ಎಷ್ಟ್ ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ ಅದು ವಿಶಾಲೂರ ಮೈಯೆಲ್ಲ ಗಾಯ ಗಜ್ಜದ ನಾವದನ್ನ ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆತ್ತಂಗ ಎಲ್ಲ ಊತ್ ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಿಂದ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಯಾರನ್ನ ಕಿತ್ಕೊಂಡು ಹೋಗೋರು ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈ ಎಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದ್ ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲಿ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರ್ ಇಲ್ಲ, ಯಾರೋ ಒಂದ್ ಎರಡು ಎಣ್ಣೆ ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನನ್ಗೆ ಫೋನ್ ಮಾಡಿದ್ರೆ ನಾನು ಕೆಜಿ 3,500 ರೂಪಾಯಿ ಹಿಂಗೆ, ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನ ಅವ್ರ ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದ್ರು. ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು ಈ ಚೀನಾ ಕಡೆ ಎಲ್ಲ. ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಮಾಡೋದಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ
ಓಹೋ ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ಇವ್ನ ಯಾರು ಇವ್ನು ಅಲ್ಲಿಂದ ತಪ್ಸ್ಕೊಂಡ್ ಬಂದಿರಂಗ್ ಕಾಣ್ತ ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ ನುಗ್ಗೆ ಗಿಡ ಪರಂಗಿ ನನಗೂ ಹಿಡಿತು ತಿಕ್ಲು ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆ ಎಲ್ಲ ತೂತ ಒಳಗ್ ಕುಂತಿರ್ತೈತಿ ನುಗ್ಗೆ ಗಿಡ ಅದು ವಾಸ್ಕಲ್ ಮಾಡ್ತೀರಾ ಫುಲ್ ಗಟ್ಟಿ ಬಿಡ್ತಾನೆ ಚೀನಾ ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ್ಪತ್ರೆ ಈಗ್ಲೇ ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಒಂದ್ ನಿಮಿಷ ನೀನ್ ಯಾಕಂದ್ರೆ ಬಿ ಪಿ ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ ನನಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡೋಗ್ಬಿಡು ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ ಮನೆ ಕಂಡವ್ರು ನಿದ್ದೆ ಕೊಡಲ್ಲ ಅಂತ ಉಗಿತಾವ ಮನೆಗೆ ನನ್ಗೆ ಏ ಅಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೇನ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತಾ ಬಿಡ್ತದ ಮೂಗು ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದಿಲ್ಲ ಪ್ರಪಂಚಕ್ಕೆ ಕೇಳಿದೇನ ಯಾವ್ರ ನಿಂದು ಯಾವ್ರ ನಿಂದು ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ ಯಾವ್ರ ನಿಂದು ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಎಲ್ಲಾನ ಕೇಳಿದ್ವಿ ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ ಯಾವ್ರ ನಿಂದು ನನ್ ಮದುವೆ ತಗನ ಬಿಡ್ತೀವಿ ಮನೆಗೆಲ್ಲ ತಿಕ್ಕಿಡ್ತೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಈಗ ಫೋನ್ ಒಂದ್ ನಿಮಿಷ ತಡೀರಿ ಸರ್ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಇಲ್ಲೆಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ ಇದೇ ನಂಗೆ ಒಬ್ಬರನ್ನ ದುಡ್ಡು ಕೊಡೋ ₹1 ಕೊಡೋರು ನಮ್ಮ ಮಕ್ಳು ಮಾಡಲ್ಲ ಇವರೇ ತಿಕ್ಕಲು ಹಿಡಿದು ಎಲ್ಲ ಹುಚ್ಚಿ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್